My dear friends, ನಮ್ಮ SSLC ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಅಥವಾ ಗ್ಯಾರಂಟಿ ಕ್ವಶನ್ಸ್ ಬಗ್ಗೆ ನಾವು ವಿಡಿಯೋ ಮಾಡ್ತಿದ್ದೀವಿ. ಇದು 22ನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಎಡಿಟ್ ಆ್ಯಂಡ್ ರಿರೈಟ್ ಅಂದರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಸೊ ಅದರಲ್ಲಿ ಒಂದು 2 ಮಿಸ್ಟೇಕ್ಸ್ ಮಾಡಿರ್ತಾರೆ ಮತ್ತು ಕ್ಲೂಸ್ ಕೊಟ್ಟಿರ್ತಾರೆ, ಅದನ್ನು ಸರಿ ಮಾಡಿ ಬರೆಯೋದಿರ್ತಾರೆ, 2 ಅಂಕಗಳು ನಿಮ್ಗೆ ಕೊಡ್ತಾರೆ. ಓಕೆ, ಸೊ ಅವುಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಮತ್ತು ಈಸಿಯಾದ ವೇದಲ್ಲಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಟೈಟಲ್ ಕೊಡ್ತೀನಿ 22nd ವಿಡಿಯೋ ಅಂತೇಳಿ. ಸೊ ಎಲ್ಲ 21 ವಿಡಿಯೋ ಲಿಂಕನ್ನು ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ. ಆ ಪ್ಲೇಲಿಸ್ಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋ ಕೂಡ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ನಾವು SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಹಾಗಾದ್ರೆ ಇವತ್ತಿನ ಸಬ್ಜೆಕ್ಟ್ದಲ್ಲಿ ಅಂದರೆ ಇಂಗ್ಲೀಷ್ ಗ್ರಾಮರ್ ಟಾಪಿಕ್ದಲ್ಲಿ ಸೊ ನಾವು ಎಡಿಟ್ ಆ್ಯಂಡ್ ರಿರೈಟ್ ಟಾಪಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಈ ರೀತಿ ಕೇಳಿರ್ತಾರೆ. 17th ಕ್ವಶನ್. ಸೊ 17ನೇ ಕ್ವಶನ್ ನಂಬರ್ ಕಂಪಲ್ಸರಿ ಇದೇ ಇರುತ್ತೆ. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರಿರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಅಂತ ಕೊಟ್ಟಿರ್ತಾರೆ. 2 ಮಾರ್ಕ್ಸ್ ಇರ್ತಾವೆ ರೀ. ಅಂದರೆ ಈ ರೀತಿ ಕೇಳಿರ್ತಾರೆ ನೋಡ್ರಿ. ಸೊ ಈ ರೀತಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ. ಸೊ ಇಲ್ಲಿ 2 ಮಿಸ್ಟೇಕ್ಸ್ ಮಾಡಿದ್ದೇವೆ. ಅವು ಯಾವ ಅನ್ನೋದು ಕೂಡ ಕ್ಲೂ ಕೊಟ್ಟಿರ್ತಾರೆ. ಒಂದು ಯೂಸ್ ಕ್ಯಾಪಿಟಲ್ ಲೆಟರ್ಸ್, ಇನ್ನೊಂದು ವರ್ಬಲ್ ಮಿಸ್ಟೇಕ್ಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಮೊದಲು ಓದ್ಕೋಬೇಕು. ಲಾಸ್ಟ್ ಸಂಡೇ ಜಾಕಿ ಆ್ಯಂಡ್ ಐ ವೆಂಟ್ ಟು ಬೀಚ್ ವೆನ್ ವಿ ಅರೈವ್ಡ್ ವಿ ಥಾಟ್ ಇಟ್ ವಾಸ್ ಗೋಯಿಂಗ್ ಟು ರೇನ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ? ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಆಫ್ ದಿ ಈ ಸೆಂಟೆನ್ಸ್. ಹೌದೇನೆ? ಸೊ ಇಲ್ಲಿ ಕರೆಕ್ಟ್ ಬಂದಿದ್ದಾರೆ. ಆಮೇಲೆ ನೇಮ್ ಆಫ್ ದಿ ಪರ್ಸನ್ ಜಾಕಿ ಇದ್ದದ್ದು ಜೆ ಕ್ಯಾಪಿಟಲ್ ಆಗಬೇಕಾಯ್ತು, ಒಂದು ಮಿಸ್ಟೇಕ್ ಆಯಿತು. ಇನ್ನು ಸೊ ವರ್ಬಲ್ ಕ್ರಿಯಾಪದ ಮಿಸ್ಟೇಕ್ ಮಾಡಿದೇವಂತ. ಆ ಜಾಕಿ ಆ್ಯಂಡ್ ಐ ವೆಂಟ್ ಟು ವಿ ಟು ಯೂಸ್ ಮಾಡಿದ್ರೆ, ವೆನ್ ವಿ ಅರೈವ್ಡ್ ವಿ ಥಾಟ್ ಇಟ್ ವಾಸ್ ಗೋಯಿಂಗ್ ಟು ಆದಂತ ರೇಂಡ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಇದು ಗೋಯಿಂಗ್ ಟು ಬಿ ಅಲ್ಲಿ ಬರಬೇಕಾಯಿತು. ಈ ರೀತಿ ಇದೊಂದು ಮಿಸ್ಟೇಕ್ಸ್ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ ಒಂದೇದು ಜಾಕಿ, ಎರಡನೇದು ಟು ಬಿ ರೇಂಡ್, ಬಿ ಅಂತ ಬರಬೇಕಾಯ್ತು ಇಲ್ಲಿ. ಸೊ ಬಿ ರೇಂಡ್ ಅಂತೇಳಿ. ಓಕೆ, next second question. Swami's father sat gloomily gazing in the newspaper. Swami rises silently and tiptoed to his bed ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಪ್ರೆಪೋಸಿಷನ್, ಇನ್ನೊಂದು ವರ್ಬಲ್ ಮಿಸ್ಟೇಕ್, ಕ್ರಿಯಾಪದ ಮಿಸ್ಟೇಕ್ ಮಾಡಿ. ಯಾವುದನ್ನೇ ಮಿಸ್ಟೇಕ್ ಮಾಡಿದ್ರೆ ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಇರಲಿ ನಿಮ್ದು. ಓಕೆ, ಇಲ್ಲಿ ನೋಡಿ ಪ್ರೆಪೋಸಿಷನ್ ಅಂದ್ರೆ, ಸೊ ಇಲ್ಲಿ ನೋಡ್ರಿ ಇನ್ ಮತ್ತು ಇದು ಇಲ್ಲ, ಕಂಜಂಕ್ಷನ್ ಆಗುತ್ತೆ. ಅಂಡ್ to his bed. Swami's father sat gloomily gazing at the newspaper. At ಆಗಬೇಕಾಯ್ತು, ಹೌದೇನಿಲ್ಲ? ಆಮೇಲೆ ವರ್ಬಲ್ ಮಿಸ್ಟೇಕ್ ರೈಸ್ ಅಂತ ಕೊಟ್ಟಿದ್ದಾರೆ. ಇದು ಸ್ಯಾಟ್ V2. ಸೊ ಮುಂದೆನೂ ಕೂಡ V2ನ ಬರಬೇಕಾಯ್ತು, ರೋಸ್ ಬರಬೇಕಾಯ್ತು. ಓಕೆ, ಸೊ ಆಟ್ ದ ನ್ಯೂಸ್ ಪೇಪರ್ ಒಂದು, ರೋಸ್ ಒಂದು. ಓಕೆ, ಆ್ಯಂಡ್ ಥರ್ಡ್ ಒನ್, impulsively Baleshwar went and grabbed the train's emergency door and pulled it down frantically ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದಾರಂತ. ಆಮೇಲೆ ಅಡ್ವರ್ಬಿಯಲ್ ಮಿಸ್ಟೇಕ್ ಮಾಡಿದಾರಂತ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂದರೆ ಈ ಹೆಸರಲ್ಲಿ ಹುಡ್ಕಾಡ್ಬೇಡ್ರಿ, ಇಂತಲ್ಲಿ ಹುಡ್ಕಾಡ್ಬೇಡ್ರಿ. ಇಂಪಲ್ಸಿವ್ಲಿ ಕರೆಕ್ಟ್ ಇದೆ. ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್, ನೋಡ್ರಿ ಗ್ರ್ಯಾಬ್ಡ್. ಡಬಲ್ ಬಿ ಡಿ ಇದ್ದಲ್ಲಿ ಒಂದು ತೆಗೆದು ಬಿಟ್ಟಿರ್ತಾರ. ಸೊ ಇದು ಒಂದು ಮಿಸ್ಟೇಕ್. ಇದಾದ್ಮೇಲೆ ಅಡ್ವರ್ಬಿಯಲ್ ಮಿಸ್ಟೇಕ್ ಅದು. pulled it down frantically, impulsively ಕರೆಕ್ಟ್ ಇದೆ, ಫ್ರಾಂಟಿಕಲಿ ಆಗಬೇಕಾಯ್ತು. 2 ಮಿಸ್ಟೇಕ್ಸ್, grabbed and frantically. And fourth one, Don Anselmo shook hands all around, put up his ragged gloves, took his stick and walked out with the boy behind him. ಇದೊಂದು ಸ್ಪೆಷಲ್ ಅನ್ಸುತ್ತೆ, ಯಾಕಂದ್ರೆ ವರ್ಬಲ್ ಮಿಸ್ಟೇಕ್ ಒಂದು ಕೊಟ್ಟಿದ್ದಾರೆ, ಆಮೇಲೆ ಯೂಸ್ ಕರೆಕ್ಟ್ ಫ್ರೇಸಲ್ ವರ್ಬ್ ಅಂತ ಕೊಟ್ಟಿದ್ದಾರೆ. ಅಪ್ರೂಪ್ ಈ ರೀತಿ ಕೇಳೋದು. ಸೊ ಫ್ರೇಸಲ್ ವರ್ಬ್ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಫ್ರೇಸಲ್ ಹೋಗೋದು ಪುಟ್ಟಪ್ಪ ಇಂಥವು ಬರ್ತಾವೆ ನೋಡ್ರಿ. ಓಕೆ, ಎರಡೇನು ಕೂಡಿ ಪುಟ್ ಅಪ್. ಓಕೆ, ಸೊ ಒಂದು ಮಿಸ್ಟೇಕ್ಸ್ ಅಂತೂ ಅದು ಆಯಿತು. ಇದು ಇನ್ನೊಂದು ವರ್ಬಲ್ ಮಿಸ್ಟೇಕ್ಸ್ ಅದು. ರ್ಯಾಂಗ್ ಔಟ್, ಟೂಕ್ ಹಿಸ್ ಸ್ಟಿಕ್ ಆ್ಯಂಡ್ ವಾಕ್ಡ್ ಔಟ್ ವಿತ್ ದ ಬಾಯ್ ಬಿಹೈಂಡ್ ಹಿಮ್. ಡಾನ್ ಅಂಡ್ ಸಿಮನ್ ಶೇಕ್ಡ್ ಹ್ಯಾಂಡ್ಸ್ ಆಲ್ ಅರೌಂಡ್, ಟೂಕ್ ಹಿಸ್ ಸ್ಟಿಕ್ ಆ್ಯಂಡ್ ವಾಕ್ಡ್ ಔಟ್ ವಿತ್ ದ ರ್ಯಾಗ್ಡ್ ಗ್ಲೌಸ್ ಅಂತ ಟೂಕ್, ಇದು ಕರೆಕ್ಟ್ ಇದೆ. ಶೇಕ್ಡ್ ಅಂತ ನೋಡ್ರಿ, ಇಲ್ಲೇ. ಓಕೆ, ನಾನು ಈ ಕಡೆ ನೋಡ್ತಿದ್ದೆ. ಓಕೆ, ಸೊ 2 ಮಿಸ್ಟೇಕ್ಸು. ಒಂದು ಶೇಕ್ ಇದು ಶೂಕ್ ಆಗಬೇಕಾಯ್ತು, ಇನ್ನೊಂದು ಪುಟ್ ಅಪ್ ಇದು ಪುಟ್ ಔಟ್ ಆಗಬೇಕು. ಓಕೆ, ಆ್ಯಂಡ್ ಫಿಫ್ತ್ ಒನ್, a large mustached man made a long boring speech, then followed by the presentation of bouquet. ಮೊದಲು ಏನೋ ಕ್ಲೂಸ್ ಕೊಟ್ಟಿದ್ದಾರೆ ನೋಡ್ತೀನಿ. Article to be corrected and
ಇನ್ನೊಂದು ಪ್ಲೂರಲ್. ಈ ಪ್ರೆಸೆಂಟೇಷನ್ ಆಫ್ ಬುಕೇಸ್ ಅಂತ ಬರ್ತಾವೆ, ಇದು ಇಲ್ಲೇ ಗೊತ್ತಾಗುತ್ತೆ. ಪ್ರೆಸೆಂಟೇಷನ್ ಆಫ್ ಬುಕೇಸ್ ಅಂತ ಅಂತೀವಿ. ಆರ್ಟಿಕಲ್ ಎ ಲಾರ್ಜ್ ಮಿಸ್ಟೇಕ್ ಅಂತಂತಾರೆ. ಮೇಡ್ ಅ ಲಾಂಗ್ ಬೋರಿಂಗ್ ಸ್ಪೀಚ್. ದ ಆರ್ಟಿಕಲ್ ಎಲ್ಲಿ ಬಂದು ಅದನ್ನೇ ಚೆಕ್ ಮಾಡ್ಕೋಬೇಕು. ಕರೆಕ್ಟ್. A long boring speech and bouquets. And sixth one, whales are normally gentle. Many whales exhibit strong family ties. The young ones remain with the parents for up to 15 years or more. How wonderful it is. So mistakes are known as spelling mistakes anta. Innondu used to be punctuation mark. Spelling mistakes no whales correct ಇದೆ. Are normally gentle. Many whales exhibit ಇಲ್ಲಿ ಹೋಯ್ತು. ಸೊ ಸ್ಟ್ರಾಂಗ್ ಫ್ಯಾಮಿಲಿ ಟೈಸ್. ಓಕೆ, ಒಂದಾಯ್ತಾ. ಇನ್ನು ಪಂಕ್ಚುಯೇಷನ್ ಮಾರ್ಕ್ ಅದು ಫುಲ್ ಸ್ಟಾಪ್ ಕರೆಕ್ಟ್ ಇದೆ. ದ ಯಂಗ್ ಒನ್ಸ್ ರಿಮೇನ್ ವಿತ್ ದ ಪೇರೆಂಟ್ಸ್ ಫಾರ್ ದ 15 years ಇದನ್ನು ಕರೆಕ್ಟ್ ಇದೆ. ಸಿಂಪಲ್ ವಾಕ್ಯ ಅದ, ಫುಲ್ ಸ್ಟಾಪ್ ಬರಬೇಕು. ಹೌ ವಂಡರ್ಫುಲ್ ಇಟ್ ಈಸ್, ಹೌ ವಂಡರ್ಫುಲ್ ಎಕ್ಸ್ಕ್ಲೇಮೇಟರಿ. ಓಕೆ, ಎರಡು ಮಿಸ್ಟೇಕ್ಸು, ಎಕ್ಸಿಬಿಟ್ ಒಂದು, ಸೊ ಹೌ ವಂಡರ್ಫುಲ್ ಇಟ್ ಈಸ್ ಅಂತೇಳಿ ಅಲ್ಲಿ ಎಕ್ಸ್ಕ್ಲೇಮೇಟರಿ ಬರಬೇಕಲ್ಲ. ಆ್ಯಂಡ್ ಸೆವೆಂತ್ ಒನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅಪ್ರೋಚ್? ದ ಮೆನ್ ಸ್ಟ್ಯಾಂಡ್ ಟ್ರಾನ್ಸ್ಫಿಕ್ಸ್ಡ್. The first one to move shall spend the rest of the night in irons ಅಂತ ಹೇಳಿ. ನೋಡ್ರಿ, ವಾಟ್ ಈಸ್ ದ ಮೀನಿಂಗ್ ಇಲ್ಲಿ? ಕ್ಲೂಸ್. ಯೂಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ಆಮೇಲೆ ನೌನ್ ಪ್ಲೂರಲ್ ಯೂಸ್ ಮಾಡಬೇಕಾಯಿತು. ಇಲ್ಲಿ ನೋಡ್ರಿ, ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಅಂದರೆ ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ. ಈ ಮೂರಲ್ಲಿ ಮಿಸ್ಟೇಕ್ಸ್ ಮಾಡಿರ್ತಾರೆ, ನೋಡ್ಕೋಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅಪ್ರೋಚ್? ಕ್ವಶನ್ ಮಾರ್ಕ್ ಇದೆ, ಕ್ವಶನ್ ಕೇಳ್ತಿದಾರಲ್ಲ, ಕ್ವಶನ್ ಮಾರ್ಕ್. ಸೊ ಒಂದಾಯ್ತು. ಈ ನೌನ್ ಪ್ಲೂರಲ್ ಯೂಸ್ ಮಾಡಬೇಕಾಯ್ತದ್ದು. ಟು ಬಿ ಕರೆಕ್ಟೆಡ್, ಅದು ಸರಿ ಮಾಡಬೇಕಾಗಿತ್ತು, ಪ್ಲೂರಲನ್ನು ಯೂಸ್ ಮಾಡಿದೆ. ದ ಫಸ್ಟ್ ಮ್ಯಾನ್. ಓಕೆ, ಸೊ ಇದೊಂದು ಕ್ವಶನ್ ಮಾರ್ಕ್ ಆಯ್ತು, ಇದೊಂದು ದ ಫಸ್ಟ್ ಮ್ಯಾನ್ ಆಗೋದು. ಓಕೆ, ಮೆನ್ ಅಲ್ಲ, ಸಿಂಗ್ಯುಲರ್ ಬರಬೇಕಾಗಿತ್ತು. ಸತೀಶ್ ಕುಡಂಟ್ ಟಾಕ್ ಫ್ರೀ ವಿತ್ ಎನಿವನ್ ಬಟ್ ಹಿ ವಾಸ್ ಅನೇಬಲ್ ಟು ಹಿಯರ್ ಸಿಂಗಲ್ ವರ್ಡ್. ಓಕೆ, ಮಿಸ್ಟೇಕ್ಸ್. ಅಡ್ವರ್ಬಿಯಲ್ ಮಿಸ್ಟೇಕ್, ಇನ್ನೊಂದು ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್. ಇಲ್ಲಿ ನೋಡ್ರಿ, ಫ್ರೀದು ಫ್ರೀಲಿನೇ ಆಗ್ಬೇಕ್ರಿ. ಸೊ ಇಲ್ಲಿ ಫ್ರೀಲಿ ಆಗ್ಬೇಕಿತ್ತು, ಫ್ರೀಲಿ ಅಡ್ವರ್ಬ್ ಎಲ್ಲೋ HNH ಬರ್ತೈತಿ. ಇನ್ನೊಂದು ಬಿಕಾಸ್ ಬರಬೇಕಾಗಿತ್ತು, ಕಂಜಂಕ್ಷನ್ ಎಲ್ಲಿ ಅಂತ ಅನ್ನೋದು ಹೇಳ್ತೀನಿ. ಸೊ ಇಲ್ಲಿ ಬಟ್ ಅಂತ ಕೊಟ್ಟಿರೋದು, ಬಟ್ ಇದ್ದಲ್ಲಿ ಬಿಕಾಸ್ ಅನ್ನೋದು ಕಂಜಂಕ್ಷನ್ ಬರುತ್ತೆ. ಏಕೆಂದರೆ ಹಿ ವಾಸ್ ಅನೇಬಲ್ ಟು ಹಿಯರ್ ಅ ಸಿಂಗಲ್ ವರ್ಡ್. ಏಕೆಂದರೆ ಅಂತ ಯೂಸ್ ಮಾಡ್ತಿರ್ತೀವಿ. ಸೊ ಅದಕ್ಕಾಗಿ ಬಿಕಾಸ್ ಇಸ್ ದ ರೈಟ್ ಆನ್ಸರ್. ಮೊದಲು ನೋಡ್ಕೋಬೇಕು, ನೋಡ್ಕೊಂಡು ನಂತರ ಅವ್ರು ಏನು ಕ್ಲೂಸ್ ಕೊಟ್ಟಿರೋ ಅದ್ರ ಕಡೆ ಗಮನ ಕೊಡಬೇಕು. ನೆಕ್ಸ್ಟ್ ಅಲ್ಲಿ ಚೆಕ್ ಮಾಡ್ಕೋಬೇಕು. ನೈನ್ತ್ ಒನ್, ರಿವರ್ ಕಾವೇರಿ ಇಸ್ ಪ್ರೊವೈಡಿಂಗ್ ಡ್ರಿಂಕಿಂಗ್ ವಾಟರ್ ಟು ಮೆನಿ ಪೀಪಲ್. ಇದು ನೋಡಿದ್ರೆ ಗೊತ್ತಾಯ್ತು, ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದ್ರೆ ಅಂತ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ಇಲ್ಲಿ ನೋಡ್ರಿ. ಕ್ಯಾಪಿಟಲ್ ಲೆಟರ್ ರಿವರ್ ಕಾವೇರಿ ಸಿ ನೇಮ್ ಆಫ್ ದಿ ರಿವರ್ ಅದೊಂದು ಆಗಬೇಕಾಯ್ತು. ಆ್ಯಂಡ್ ಇಂಥವು ಟು ಪ್ರಿನ್ಸಿಪಲ್ ಹೋಮೋಫೋನ್ಸ್ದಲ್ಲಿನೇ ಅವ್ರು ಮಿಸ್ಟೇಕ್ಸ್ ಮಾಡಿರ್ತಾರೆ. ಟು ಮೆನಿ, ವಾಟರ್ ಟು ಮೆನಿ, ಟು ಕಾವೇರಿ ಕರ್ನಾಟಕ. ಸೊ ಈ ರೀತಿ ಬಂದಂಥ ಹೆಸರು. ಓಕೆ, ಎರಡು ಮಿಸ್ಟೇಕ್ಸ್ ಮಾಡಿದ್ದಾರೆ. ನಾನು ಈಗ ನೋಡಿ, ಕರ್ನಾಟಕ ಇಲ್ಲೊಂದಿದೆ. ಓಕೆ, ಆಮೇಲೆ ಟು ಇದೊಂದು. ಸೊ ಈ ರೀತಿ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಯಾವುದನ್ನು ಕೇಳಿದಾರ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋಣ. ಮೂವ್ ಆಯಿತು. And last one, the first baby bomb was dropped on the densely populated industrial town of Hiroshima in Japan in 6th. Spelling mistakes anta ಒಂದು, ಇನ್ನೊಂದು preposition mistake ಮಾಡಿ. Spelling mistake ಮಾಡಿದ್ರೆ ಅಂದ್ರೆ ನೋಡಿ, the first baby bomb was dropped. So dropped ಹೌದೇನಿಲ್ಲ, ಡಬಲ್ ಪಿ, ಹಿಂಗೆ ಡಬಲ್ ಡಿ, ಡಬಲ್ ಪಿ, ಎ ಇದ್ದಲ್ಲಿ ಇ ಇದ್ದಲ್ಲಿ ಎ, ಈ ರೀತಿ ಮಿಸ್ಟೇಕ್ಸ್ ಮಾಡಿರ್ತಾರೆ. ಅದ್ರ ಕಡೆ ಗಮನ ಕೊಡಬೇಕು. ಆಮೇಲೆ ಪ್ರಿಪರೇಷನ್ ಆನ್ ದ ಡೆನ್ಸ್ಲಿ, ಇದು ಓಕೆ, ಟೌನ್ ಆಫ್ ದ ಹಿರೋಶಿಮಾ ಇನ್ ಜಪಾನ್ ಇನ್ 6th ಅಂತ. ಇನ್ 6th ಹೆಂಗೆ ಬರ್ತೈತ್ರ? ಆನ್. ಸೊ ಡೇಟ್ ಆನ್ 15th August ಅಂತ, ಆನ್ 15th August, ಆನ್ 2nd October. ಇನ್ ಅಂತ ಬರೀಬೇಕಾದ್ರೆ ಇನ್ ಮಂತ್, ಇನ್ ಜನವರಿ. ನೆಕ್ಸ್ಟ್, ಸೊ ಇವು ಟಾಪ್ 10 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಶಾರ್ಟ್ಕಟ್ ಮೆಥಡ್ ಏನಂದರೆ, ಮೊದಲು ಓದ್ಕೊಡ್ರಿ, ಚೆನ್ನಾಗಿ ಓದ್ಕೊಡ್ರಿ, ರೀಡ್ ಮಾಡಿರಿ. ರೀಡ್ ಮಾಡಿದ ನಂತರ ಕ್ಲೂಸ್ಗಳನ್ನ ಓದ್ಕೊಡ್ರಿ. ಕ್ಲೂಸ್ ಏನಿಲ್ಲ, ಆ ಕ್ಲೂಸ್ ಏನಂದ್ರೆ ಅದ್ರ ಕಡೆ ಗಮನ ಕೊಡ್ರಿ. ಯಾವುದೇ ನಾವು ಇವನು ವಿಚಾರ ಮಾಡ್ಲಿಕ್ಕೆ ಹೋಗಿ. ಎಕ್ಸಾಂಪಲ್ ವರ್ಬ್
ಮಿಸ್ಟೇಕ್ ಮಾಡೋ ವರ್ಬ್ ಕಡೆನೇ ಇಂಪಾರ್ಟೆನ್ಸ್ ಕೊಡ್ರಿ. ಅಡ್ವರ್ಬ್ ಅಂದರೆ ಅಡ್ವರ್ಬ್ ಕಡೆ ಇಂಪಾರ್ಟೆನ್ಸ್ ಕೊಡ್ರಿ. ಪ್ರಿಪೋಸಿಷನ್ ಅಂದರೆ ಪ್ರಿಪೋಸಿಷನ್ ಎಲ್ಲೆಲ್ಲದ ಇಂಪಾರ್ಟೆನ್ಸ್ ಕೊಡ್ರಿ. ಅಥವಾ ಪಂಕ್ಚುಯೇಷನ್ಸ್ ಮಾರ್ಕ್ ಆಗ್ತಿರ್ತಾವೆ, ಸೊ ಅಲ್ಲಿ ಎಲ್ಲೆಲ್ಲದ ನೋಡ್ಕೊಡ್ರಿ. ಕರೆಕ್ಟ್ ಇದು ಈ ರೀತಿ ಅದ್ರ ಕಡೆ ಗಮನ ಕೊಟ್ಟರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, 2 ಮಾರ್ಕ್ಸ್ ಪಡ್ಕೊಬೋದು. ಓಕೆ, ಎಸ್. ಸೊ ಇದು ಕ್ವಿಕ್ ರಿವಿಷನ್ ಮಾಡ್ತಿದ್ದೀವಿ, ಅದಕ್ಕೆ ಫಾಸ್ಟ್ ಹೇಳ್ತಿದ್ದೀನಿ. ಸೊ ಹಾಗಾಗಿ ನಾನು ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೀನಿ. ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್, ಗ್ರಾಮರ್ ಎಲ್ಲನೂ ವಿಡಿಯೋ ಮಾಡಿದ್ದೀವಿ. ಸೊ ಅವರ ಲಿಂಕ್ ಇಲ್ಲಿ ಇದೆ ನೋಡಿ, ಈ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಕೂಡ ನೀವು ನೋಡ್ಬೋದು. ಓಕೆ, ಆ್ಯಂಡ್ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿತಾ. ಈ ನಮ್ಮ ವಿಡಿಯೋ ನಮ್ಮ ಪ್ರತಿ ಇಷ್ಟೊತ್ತಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಇವೆಲ್ಲೋ ಫ್ರೀ ರೀ, ಆಗಲೇಬೇಕಾಗುತ್ತಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.